ದೇಶಾನಿದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಏನೇನು ಅವರು ಇವ್ರ ಮೇಲೆ ಹೇಳ್ತಾಳೋ ಇಲ್ಲ ಇವಳೇ ಅವ್ರ ಮೇಲೆ ಏನಾನ ಹೇಳ್ತಾಳೋ ಗೊತ್ತಿಲ್ಲ. ಈ ಟೈಮು ಕೂಡ PT3ಯಲ್ಲಿ ಕ್ಲಾಸ್ ಟಾಪರಾಗಿ ದೇಶಾನಿನೇ ತೆಗೆದಿದ್ದಾಳೆ. ತಾಯಿಯಾಗಿ ನನಗಂತೂ ಖುಷಿ ಇದೆ. ಸೊ ಈ ವಿಡಿಯೋದಲ್ಲಿ ಮುಂದೆ ಮಾತಾಡೋಕ್ಕೆ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಕೆಲವೊಬ್ಬರು ನೋಡೋದ್ರಲ್ಲಿ 100 ಜನದಲ್ಲಿ ಕೆಲವೊಂದು 10 ಜನ ಅಂದ್ಕೊಬೋದು, ಏನೋ ದೊಡ್ಡದಾಗಿ ಇವಳು ಮಗಳು ತೆಗೆದಿದ್ದಾಳೆ ಅಂತೇಳಿ ಹಾಕ್ಕೊತಿದ್ದಾಳೆ, ಏನೋ ಸ್ಕೋಪ್ ತೊಗೊತಾಳೆ. ಈ ರೀತಿ ಎಲ್ಲ ಸಣ್ಣತನದಲ್ಲಿ ಯೋಚನೆ ಮಾಡೋರಿಗೆ ಒಂದು ಸಣ್ಣ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹಾಕೋ ಉದ್ದೇಶ ಒಂದು ನನ್ನ ಯೂಟ್ಯೂಬ್ ಕಂಟೆಂಟ್, ನನ್ನ ಚಾನಲ್ ನೇಮೇ ಬಂದು ವಿನೂ ದೇಶಾನಿ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಸೊ ನನ್ನ ಮಗಳ ಲೈಫ್ ಸ್ಟೈಲ್ ಏನೇನೆಲ್ಲ ಆಗುತ್ತೆ ಅದೆಲ್ಲವೂ ಕೂಡ ನಾವು ಮೆನ್ಷನ್ ಮಾಡಲೇಬೇಕು. ಇದೊಂದು ಪ್ರೊಫೆಷನಲ್ ಆಗಿ ನಾನು ತೊಗೊಂಡಿರೋದ್ರಿಂದ ಯೂಟ್ಯೂಬ್ ಚಾನಲ್ನ ನಾನು ಅದನ್ನು ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದಾಗಷ್ಟೇ ಅದಕ್ಕೊಂದು ಏನಂತಾರೆ, ಅದಕ್ಕೊಂದು ಅರ್ಥ ಅಂತ ಬರುತ್ತೆ. ಸೊ ಅದರಿಂದ ಮೆನ್ಷನ್ ಮಾಡ್ತಾಯಿದ್ದೀನಿ. ಎರಡನೇದಾಗಿ ಈ ನನ್ನ ಮಗಳ ಸಣ್ಣ ಪ್ರಯತ್ನಗಳು ಕೂಡ ಮತ್ತೊಂದು ಮಗುಗೆ ಮಾದರಿ ಆಗುತ್ತೆ. ಮತ್ತೊಂದು ಮಗು ನೋಡಿದಾಗ ಇಲ್ಲ ನಾನು ಮಾಡಬೇಕು, ನಾನು ಓದಲೇಬೇಕು, ನಾನು ಅವಳಿಗಿಂತ ಹೆಚ್ಚಾಗಿ ತೆಗಿಬೇಕು ಅಂತ ಅವ್ರ ಮನಸ್ಸಲ್ಲಿ ಛಲ ಬಂದಾಗ ನಾನು ಹಾಕಿದ ಒಂದು ಸಣ್ಣ ವಿಡಿಯೋ ಎಲ್ಲೋ ಒಂದು ಮಗುವಿನ ಮನಪರಿವರ್ತನೆಗೆ ಕಾರಣ ಆಗ್ಬೋದು ಅಂಥೇಳಿ ಹಾಕ್ತಾಯಿದ್ದೀನಿ. ಇದು ಎರಡನೇ ಕಾರಣ. ಮೂರನೇದಾಗಿ ನನಗೂ ಒಂದು ಖುಷಿ ವಿಚಾರ ನನ್ನ ಮಗುವಿನ ಬಗ್ಗೆ ಹಾಕಲಿಕ್ಕೆ. ಜೊತೆಗೆ ಕೆಲವೊಬ್ಬರು ಹೇಳ್ತಾರೆ ಮೀಡಿಯಾದಲ್ಲಿ ಬಂದರೆ ಫಿಲಮ್ಗಳಲ್ಲಿ, ಸೀರಿಯಲ್ಲು, ಮತ್ತೊಂದು ಡ್ಯಾನ್ಸು ಅದೆಲ್ಲ ಮಾಡ್ತೀರಾ, ಮಗುದು ಎಜುಕೇಷನ್ ಹಾಳಾಗೋಗುತ್ತೆ, ಅವಳು ಕಾನ್ಸಂಟ್ರೇಟ್ ಹಾಳಾಗೋಗುತ್ತೆ ಅಂತ ಹೇಳೋ ಪೇರೆಂಟ್ಸ್ಗೆ ಡೈರೆಕ್ಟಾಗಿ ಹೇಳ್ತೀನಿ, ಎಲ್ಲೂ ಕೂಡ ನಾವು ಅದಕ್ಕೆ ಆದ ಒಂದು ಇತಿಮಿತಿಯಿಂದ, ಅದಕ್ಕೆ ಆದ ಒಂದು ಟೈಮಿಂದ, ಅದಕ್ಕೆ ಆದ ಬೆಲೆ ಕೊಟ್ಟು ಬಿಟ್ಟಾಗ ಎಲ್ಲೂ ಕೂಡ ಮಕ್ಕಳು ಹಾಳಾಗೋಗಲ್ಲ. ಎಲ್ಲದಕ್ಕೂ ಕೂಡ ಅದರದ್ದೇ ಆದ ಟೈಮ್ ಇರುತ್ತೆ. ಕರೆಕ್ಟಾಗಿ ಅದಕ್ಕೆ ಟೈಮ್ ಕೊಟ್ಟು ಪ್ರಯತ್ನ ಪಟ್ಟಾಗ ಎಲ್ಲವೂ ಕೂಡ ಅಟ್ ಎ ಟೈಮ್ ನಾವು ಮಾಡ್ಬೋದು. ಯಾವುದೇ ಒಂದಕ್ಕೆ ನಾವು ಸೀಮಿತ ಆಗಲಿಕ್ಕಾಗಲ್ಲ ಈ ಕಾಲದಲ್ಲಿ. ಸೊ ನನ್ನ ಮಗಳಿಗೆ ಎಲ್ಲವೂ ಕೂಡ ಮಾಡಿಸ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಅವಳು ಎಜುಕೇಷನ್ ಬಿಟ್ಟು ಹೋಗ್ತಿಲ್ಲ. ಫಸ್ಟ್ ಎಜುಕೇಷನ್ ನನ್ನ ಲೆಕ್ಕದಲ್ಲಿ ಮೊದಲು ಎಜುಕೇಷನು, ಅದರ ನಂತರವೇ ಉಳಿದಿದ್ದೆಲ್ಲವೂ ಕೂಡ ಅಂಥೇಳಿ ನನ್ನ ಮೈಂಡಲ್ಲಿದೆ. ಸೊ ಆ ರೀತಿಯಾಗಿ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಅದರಿಂದ ಈ ವಿಡಿಯೋ ಹಾಕ್ತಾಯಿದ್ದೀನಿ, 3 ಅಂಶದಿಂದನೂ ವಿಡಿಯೋ ಹಾಕ್ತಾಯಿದ್ದೀನಿ. ಸೊ ಯಾರು ಏನು ಅಂದ್ಕೊಂಬಿಡಿ, ಅಂದ್ಕೊಳ್ಳೋರಿದ್ರೆ ಇದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಅಂದ್ಕೊಳ್ಳೋದು ಬೇಡ ಅಂಥೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ನಾನು ಅವಳದು ರಾಂಗ್ ಏನೇನಿದೆ ಅದನ್ನು ಕೂಡ ಹಾಕಿದ್ದೀನಿ. ಒಟ್ಟಾರೆಯಾಗಿ ಅವಳು ಟಾಪ್ ಆಫ್ ದ ಕ್ಲಾಸ್ ಬಂದಿದ್ರು ಕೂಡ 3ರಿಂದ 4 ಮಾರ್ಕ್ಸ್ ಕಡಿಮೆ ತೆಗೆದಾಳೆ. ಎಲ್ಲೆಲ್ಲಿ ಕಡಿಮೆ ತೆಗೆದಿದ್ದಾಳೆ ಒಂದೊಂದೇ ಲೆಟರ್ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಎಲ್ಲಿ ಕಡಿಮೆ ಬಂದಿದ್ದಾಳೆ ಅದನ್ನು ಮತ್ತೊಮ್ಮೆ ಸರಿ ಮಾಡ್ಕೊ ಅಂತ ಹೇಳಿ ಕೂಡ ಅದನ್ನೆಲ್ಲ ನಾನು ಫೋಟೋ ತೊಗೊಬಂದು ಎಲ್ಲಿ ರಾಂಗ್ ಮಾಡಿದ್ದಾಳೆ, ಅದು ಕರೆಕ್ಟ್ ಆನ್ಸರ್ ಏನು ಅಂತ ಅವಳ ಬಾಯಲ್ಲೇ ಮತ್ತೆ ಓದಿಸಿದ್ದೀನಿ. ಸೊ ಸರಿ ತಪ್ಪು ಎರಡನ್ನೂ ಕೂಡ ನಾವು ಸಮನಾಗಿ ಹಾಕಬೇಕು. ಸೊ ಅವಳು ತಪ್ಪು ಮಾಡಿರೋದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಅವಳು ಎಲ್ಲಿ ಚೆನ್ನಾಗಿ ಮಾಡಿದ್ದಾಳೆ ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ಸೊ ಈ ಟೈಮು ಕ್ಲಾಸ್ ಟಾಪ್ ಬಂದಿರೋದು ತಂದೆ ತಾಯಿಯಾಗಿ ನನಗಂತೂ ಖುಷಿ ಇದೆ. ಸೊ ದೇಶನಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಅವ್ರ ಟೀಚರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತಂದೆ ತಾಯಿಯ ನಂತರದ ಸ್ಥಾನವನ್ನು ಅವರು ತೊಗೊಂಡಿರೋದ್ರಿಂದ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ.